ಜನಿವಾರ ಜಟಾಪಟಿ ದಗದಗಿಸ್ತಾ ಇದೆ. ಸರ್ಕಾರದ ವಿರುದ್ಧ ಬ್ರಾಹ್ಮಣರು ಕೆಂಡ ಕಾರ್ತಾ ಇದ್ದಾರೆ. ಈ ನಡುವೆ ಪರೀಕ್ಷಾಧಿಕಾರಿಯನ್ನ ಅಮಾನತುಗೊಳಿಸಲು ಪಟ್ಟು ಹಿಡಿದಿದ್ದಾರೆ. ಇಷ್ಟರಲ್ಲಿ ಅಮಾನತುಗೊಳಿಸಬೇಕಾಗಿತ್ತು. ಬನ್ನಿ ಒಂದು ರಿಪೋರ್ಟ್. ಸಿಇಟಿ ವೇಳೆ ಜನಿವಾರಕ್ಕೆ ಕತ್ತರಿ ಸಿಡಿದೆದ್ದ ಬ್ರಾಹ್ಮಣರು. ಸಿಇಟಿ ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು. ಜನಿವಾರ ಜಟಾಪಟಿ ತಾರಕಕ್ಕೇರಿದೆ. ಅಧಿಕಾರಿಗಳ ನಡೆ ವಿರುದ್ಧ ಬ್ರಾಹ್ಮಣರು ಸಮರದ ಕಹಳೆ ಊದಿದ್ದಾರೆ. ಬೆಂಗಳೂರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ನಿರ್ಧಾರ ಮಾಡಲಾಗಿದೆ. ಯಾಕ್ರಿ ಏನಾಯ್ತು? ಯಾಕೆ ಪರೀಕ್ಷೆ ಬರೆಕೊಟ್ಲಪ್ಪ ನೀವು? ಸರ್, ಇದು ಒಂದ್ ಜನಿವಾರಕ್ಕೋಸ್ಕರ ಒಂದ್ ಮ್ಯಾಥ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಣ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ ಕಡೆ ಬರ್ಗುಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು? ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ಒಂದ್ ಜನಿವಾರ ಕಡೆ ಸರ್. ವಿದ್ಯಾರ್ಥಿ ಮನೆಗೆ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಭೇಟಿ. ಸರ್ಕಾರದ ನಡೆ ವಿರುದ್ಧ ಕೇಸರಿ ಪಡೆ ಕಿಡಿ. ಮಾಹಿತಿ ಬಂದಿದೆ. ಈಗಾಗಲೇ ಸರ್ಕಾರ ಅದರ ಬಗ್ಗೆ ಮಾಹಿತಿ ಪಡಿತಾ ಇದೆ. ಪಡೆದ ನಂತರ ಆ ರೀತಿಯಾಗಿ ಯಾರಾದರೂ ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನಬದ್ಧವಾಗಿ ವಿರುದ್ಧವಾಗಿ ಏನೋ ನಡ್ಕೊಂಡ್ರೆ ಅವ್ರ ಮೇಲೆ ತಕ್ಷಣ ಆಕ್ಷನ್ ತಗೊಂತಾರೆ. ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ. ಅದು ಅದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರು ಕೂಡ ಅದನ್ನ ಒಪ್ಪಬೇಕಾಗಿರುವಂತಹದ್ದು. ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಇವಾಗ ಮಿತಿ ಮೀರುವಂತ ಟೈಮಲ್ಲಿ ಒಂದ್ ಕಡೆ ತಾಳಿ ತಗ್ಸ್ಬೋದು, ಒಂದ್ ಕಡೆ ಜನವರಿ ಕೂಡ ತಗ್ಸ್ಬೋದು. ಯಾಕಂದ್ರೆ ಅವ್ರು ಏನಂದೇಳಿ ಒಂದು ಕಡೆ ಮೈಂಡ್ ಸೆಟ್ ಹೆಂಗ್ ಮಾಡಾರಂದ್ರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂತಾರೆ. ಅವರು ಏನು ಈ ದೇಶದ ಬಗ್ಗೆ, ಈ ದೇಶದ ನೆಲದ ಬಗ್ಗೆ, ಈ ದೇಶದ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ಲ ರೀ ಅವ್ರಿಗೆ. ಸಿಇಟಿ ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು. ಇದೊಂದು ಆಕ್ರಮಣ ಮೊದಲಿಂದಾನು ನಡೀತಾ ಇದೆ. ಹಾಗಾಗಿ ಬ್ರಾಹ್ಮಣರನ್ನ ನಿಂದಿಸೋದು, ಬ್ರಾಹ್ಮಣರನ್ನ ಅಪಮಾನ ಮಾಡೋದು, ಅವಮಾನ ಮಾಡೋದು ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಹಾಗಾಗಿ ಸರ್ಕಾರದಿಂದ ಕೂಡ ಇದಕ್ಕೆ ಕುಮ್ಮಕ್ ಇರಬಹುದು ಅಂತ ಅನ್ಸುತ್ತೆ. ಒಟ್ಟಾರೆ ಜನಿವಾರ ಜಟಾಪಟಿ ಮುಂದೆ ಯಾವ ಹಂತ ತಲುಪುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನಿವಾರ ಜಟಾಪಟಿ ದಗದಗಿಸ್ತಾ ಇದೆ. ಸರ್ಕಾರದ ವಿರುದ್ಧ ಬ್ರಾಹ್ಮಣರು ಕೆಂಡ ಕಾರ್ತಾ ಇದ್ದಾರೆ. ಈ ನಡುವೆ ಪರೀಕ್ಷಾಧಿಕಾರಿಯನ್ನ ಅಮಾನತುಗೊಳಿಸಲು ಪಟ್ಟು ಹಿಡಿದಿದ್ದಾರೆ. ಇಷ್ಟರಲ್ಲಿ ಅಮಾನತುಗೊಳಿಸಬೇಕಾಗಿತ್ತು. ಬನ್ನಿ ಒಂದು ರಿಪೋರ್ಟ್. ಸಿಇಟಿ ವೇಳೆ ಜನಿವಾರಕ್ಕೆ ಕತ್ತರಿ ಸಿಡಿದೆದ್ದ ಬ್ರಾಹ್ಮಣರು. ಸಿಇಟಿ ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು. ಜನಿವಾರ ಜಟಾಪಟಿ ತಾರಕಕ್ಕೇರಿದೆ. ಅಧಿಕಾರಿಗಳ ನಡೆ ವಿರುದ್ಧ ಬ್ರಾಹ್ಮಣರು ಸಮರದ ಕಹಳೆ ಊದಿದ್ದಾರೆ. ಬೆಂಗಳೂರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ನಿರ್ಧಾರ ಮಾಡಲಾಗಿದೆ. ಯಾಕ್ರಿ ಏನಾಯ್ತು? ಯಾಕೆ ಪರೀಕ್ಷೆ ಬರೆಕೊಟ್ಲಪ್ಪ ನೀವು? ಸರ್, ಇದು ಒಂದ್ ಜನಿವಾರಕ್ಕೋಸ್ಕರ ಒಂದ್ ಮ್ಯಾಥ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಣ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ ಕಡೆ ಬರ್ಗುಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು? ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ಒಂದ್ ಜನಿವಾರ ಕಡೆ ಸರ್. ವಿದ್ಯಾರ್ಥಿ ಮನೆಗೆ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಭೇಟಿ. ಸರ್ಕಾರದ ನಡೆ ವಿರುದ್ಧ ಕೇಸರಿ ಪಡೆ ಕಿಡಿ. ಮಾಹಿತಿ ಬಂದಿದೆ. ಈಗಾಗಲೇ ಸರ್ಕಾರ ಅದರ ಬಗ್ಗೆ ಮಾಹಿತಿ ಪಡಿತಾ ಇದೆ. ಪಡೆದ ನಂತರ ಆ ರೀತಿಯಾಗಿ ಯಾರಾದರೂ ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನಬದ್ಧವಾಗಿ ವಿರುದ್ಧವಾಗಿ ಏನೋ ನಡ್ಕೊಂಡ್ರೆ ಅವ್ರ ಮೇಲೆ ತಕ್ಷಣ ಆಕ್ಷನ್ ತಗೊಂತಾರೆ. ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ. ಅದು ಅದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರು ಕೂಡ ಅದನ್ನ ಒಪ್ಪಬೇಕಾಗಿರುವಂತಹದ್ದು. ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಇವಾಗ ಮಿತಿ ಮೀರುವಂತ ಟೈಮಲ್ಲಿ ಒಂದ್ ಕಡೆ ತಾಳಿ ತಗ್ಸ್ಬೋದು, ಒಂದ್ ಕಡೆ ಜನವರಿ ಕೂಡ ತಗ್ಸ್ಬೋದು. ಯಾಕಂದ್ರೆ ಅವ್ರು ಏನಂದೇಳಿ ಒಂದು ಕಡೆ ಮೈಂಡ್ ಸೆಟ್ ಹೆಂಗ್ ಮಾಡಾರಂದ್ರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂತಾರೆ. ಅವರು ಏನು ಈ ದೇಶದ ಬಗ್ಗೆ, ಈ ದೇಶದ ನೆಲದ ಬಗ್ಗೆ, ಈ ದೇಶದ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ಲ ರೀ ಅವ್ರಿಗೆ. ಸಿಇಟಿ
ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು. ಇದೊಂದು ಆಕ್ರಮಣ ಮೊದಲಿಂದಾನು ನಡೀತಾ ಇದೆ. ಹಾಗಾಗಿ ಬ್ರಾಹ್ಮಣರನ್ನ ನಿಂದಿಸೋದು, ಬ್ರಾಹ್ಮಣರನ್ನ ಅಪಮಾನ ಮಾಡೋದು, ಅವಮಾನ ಮಾಡೋದು ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಹಾಗಾಗಿ ಸರ್ಕಾರದಿಂದ ಕೂಡ ಇದಕ್ಕೆ ಕುಮ್ಮಕ್ಕಿರಬಹುದು ಅಂತ ಅನ್ಸುತ್ತೆ. ಒಟ್ಟಾರೆ ಜನಿವಾರ ಜಟಾಪಟಿ ಮುಂದೆ ಯಾವ ಹಂತ ತಲುಪುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನಿವಾರ ಜಟಾಪಟಿ ದಗದಗಿಸ್ತಾ ಇದೆ. ಸರ್ಕಾರದ ವಿರುದ್ಧ ಬ್ರಾಹ್ಮಣರು ಕೆಂಡ ಕಾರ್ತಾ ಇದ್ದಾರೆ. ಈ ನಡುವೆ ಪರೀಕ್ಷಾಧಿಕಾರಿಯನ್ನ ಅಮಾನತುಗೊಳಿಸಲು ಪಟ್ಟು ಹಿಡಿದಿದ್ದಾರೆ. ಇಷ್ಟರಲ್ಲಿ ಅಮಾನತುಗೊಳಿಸಬೇಕಾಗಿತ್ತು. ಬನ್ನಿ ಒಂದು ರಿಪೋರ್ಟ್. ಸಿಇಟಿ ವೇಳೆ ಜನಿವಾರಕ್ಕೆ ಕತ್ತರಿ ಸಿಡಿದೆದ್ದ ಬ್ರಾಹ್ಮಣರು. ಸಿಇಟಿ ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು. ಜನಿವಾರ ಜಟಾಪಟಿ ತಾರಕಕ್ಕೇರಿದೆ. ಅಧಿಕಾರಿಗಳ ನಡೆ ವಿರುದ್ಧ ಬ್ರಾಹ್ಮಣರು ಸಮರದ ಕಹಳೆ ಊದಿದ್ದಾರೆ. ಬೆಂಗಳೂರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ನಿರ್ಧಾರ ಮಾಡಲಾಗಿದೆ. ಯಾಕ್ರಿ ಏನಾಯ್ತು? ಯಾಕೆ ಪರೀಕ್ಷೆ ಬರೆಕೊಟ್ಲಪ್ಪ? ಸರ್, ಇದು ಒಂದ್ ಜನಿವಾರಕ್ಕೋಸ್ಕರ ಒಂದ್ ಮ್ಯಾಥ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಿನ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ ಕಡೆ ಬರ್ಗುಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು? ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ಒಂದ್ ಜನಿವಾರ ಕಡೆ ಸರ್. ವಿದ್ಯಾರ್ಥಿ ಮನೆಗೆ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಭೇಟಿ. ಸರ್ಕಾರದ ನಡೆ ವಿರುದ್ಧ ಕೇಸರಿ ಪಡೆ ಕಿಡಿ. ಮಾಹಿತಿ ಬಂದಿದೆ. ಈಗಾಗಲೇ ಸರ್ಕಾರ ಅದರ ಬಗ್ಗೆ ಮಾಹಿತಿ ಪಡಿತಾ ಇದೆ. ಪಡೆದ ನಂತರ ಆ ರೀತಿಯಾಗಿ ಯಾರಾದರೂ ಕಾನೂನಿಗೆ ವಿರುದ್ಧವಾಗಿ, ಸಂವಿಧಾನಬದ್ಧವಾಗಿ ವಿರುದ್ಧವಾಗಿ ಏನೋ ನಡ್ಕೊಂಡ್ರೆ ಅವ್ರ ಮೇಲೆ ತಕ್ಷಣ ಆಕ್ಷನ್ ತಗೊಂತಾರೆ. ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ. ಅದು ಅದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರು ಕೂಡ ಅದನ್ನ ಒಪ್ಪಬೇಕಾಗಿರುವಂತಹದ್ದು. ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಇವಾಗ ಮಿತಿ ಮೀರುವಂತ ಟೈಮಲ್ಲಿ ಒಂದ್ ಕಡೆ ತಾಳಿ ತಗ್ಸ್ಬೋದು, ಒಂದ್ ಕಡೆ ಜನವಾರ ಕೂಡ ತಗ್ಸ್ಬೋದು. ಯಾಕಂದ್ರೆ ಅವ್ರು ಏನಂದೇಳಿ ಒಂದು ಕಡೆ ಮೈಂಡ್ ಸೆಟ್ ಹೆಂಗ್ ಮಾಡಾರಂದ್ರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂತಾರೆ. ಅವರು ಏನು ಈ ದೇಶದ ಬಗ್ಗೆ, ಈ ದೇಶದ ನೆಲದ ಬಗ್ಗೆ, ಈ ದೇಶದ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ಲ ರೀ ಅವ್ರಿಗೆ. ಸಿಇಟಿ ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು. ಇದೊಂದು ಆಕ್ರಮಣ ಮೊದಲಿಂದಾನು ನಡೀತಾ ಇದೆ. ಹಾಗಾಗಿ ಬ್ರಾಹ್ಮಣರನ್ನ ನಿಂದಿಸೋದು, ಬ್ರಾಹ್ಮಣರನ್ನ ಅಪಮಾನ ಮಾಡೋದು, ಅವಮಾನ ಮಾಡೋದು ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಹಾಗಾಗಿ ಸರ್ಕಾರದಿಂದ ಕೂಡ ಇದಕ್ಕೆ ಕುಮ್ಮಕ್ಕಿರಬಹುದು ಅಂತ ಅನ್ಸುತ್ತೆ. ಒಟ್ಟಾರೆ ಜನಿವಾರ ಜಟಾಪಟಿ ಮುಂದೆ ಯಾವ ಹಂತ ತಲುಪುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನಿವಾರ ಜಟಾಪಟಿ ದಗದಗಿಸ್ತಾ ಇದೆ. ಸರ್ಕಾರದ ವಿರುದ್ಧ ಬ್ರಾಹ್ಮಣರು ಕೆಂಡ ಕಾರ್ತಾ ಇದ್ದಾರೆ. ಈ ನಡುವೆ ಪರೀಕ್ಷಾಧಿಕಾರಿಯನ್ನ ಅಮಾನತುಗೊಳಿಸಲು ಪಟ್ಟು ಹಿಡಿದಿದ್ದಾರೆ. ಇಷ್ಟರಲ್ಲಿ ಅಮಾನತುಗೊಳಿಸಬೇಕಾಗಿತ್ತು. ಬನ್ನಿ ಒಂದು ರಿಪೋರ್ಟ್. ಸಿಇಟಿ ವೇಳೆ ಜನಿವಾರಕ್ಕೆ ಕತ್ತರಿ ಸಿಡಿದೆದ್ದ ಬ್ರಾಹ್ಮಣರು. ಸಿಇಟಿ ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು. ಜನಿವಾರ ಜಟಾಪಟಿ ತಾರಕಕ್ಕೇರಿದೆ. ಅಧಿಕಾರಿಗಳ ನಡೆ ವಿರುದ್ಧ ಬ್ರಾಹ್ಮಣರು